ಸಮ್ಯಕ್ ದೃಷ್ಟಿ ಮಿಥ್ಯಾತ್ವ ದೃಷ್ಟಿ ಅನ್ನೋದು ಧರ್ಮದ ಒಂದು ಸಂದೇಶ. ಪ್ರಿಯ ವೀಕ್ಷಕರೇ, ಸಮ್ಯಕ್ ದೃಷ್ಟಿ ಅಂದರೆ ಏನು ಅಂದರೆ ನಮ್ಮಲ್ಲಿ ಒಳ್ಳೆಯ ಚಿಂತನೆ ಬರುವಂಥದ್ದು ಸಮ್ಯಕ್ ದೃಷ್ಟಿ. ಮಿಥ್ಯಾತ್ವ ದೃಷ್ಟಿ ಅಂತಂದರೆ ನಮ್ಮ ವ್ಯಕ್ತಿತ್ವಕ್ಕೆ ನಿಲುಕದ, ನಮ್ಮ ಊಹೆಗೆ ನಿಲುಕದ, ನಮ್ಮ ವಿಚಾರಗಳಿಗೆ ನಿಲುಕದ ಕೆಲವು ವಿಚಾರಗಳನ್ನು ನಾವು ತಪ್ಪಾಗಿ ತಿಳ್ಕೊಂಡು ಮಾಡುವುದೇ ಮಿಥ್ಯಾತ್ವ ದೃಷ್ಟಿ ಆಗುತ್ತೆ. ಒಬ್ಬ ಬಹಳ ತಜ್ಞ ವ್ಯಾಪಾರಿ ಇರ್ತಾನೆ. ಅವನು ಚಿನ್ನದ ಅಥವಾ ವಜ್ರದ ಅಥವಾ ಯಾವುದೇ ಅಮೂಲ್ಯವಾದ ಕಲ್ಲಿನ ಗುಣಗಳನ್ನು ಕಂಡು ಹುಡುಕಲಿಕ್ಕೆ ಶಕ್ತನಾಗ್ತಾನೆ. ಹಾಗೆ ಒಬ್ಬ ವ್ಯಕ್ತಿ ಕೈಲಿ ಅಂತಹ ಅಮೂಲ್ಯವಾದ ರತ್ನವನ್ನು ಕೊಟ್ಟು ಇದಕ್ಕೆ ಬೆಲೆ ಕಟ್ಟು ಅಂತ ಅಂದರೆ ಅವನಿಗೆ ಅದಕ್ಕೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಆದರೆ ಅದೇ ಒಬ್ಬ ತಜ್ಞನಾದ ವ್ಯಾಪಾರಿ ಆ ರತ್ನವನ್ನು ಕಂಡ ಕೂಡಲೇ ಅಥವಾ ವಜ್ರವನ್ನು ಕಂಡ ಕೂಡಲೇ ಇದು ಬೆಲೆ ಬಾಳುವಂಥದ್ದು, ಇದು ಹೀಗಿದೆ ಅಂತ ವಿಮರ್ಶೆ ಮಾಡಬಲ್ಲ. ಹಾಗೆ ನಮ್ಮಲ್ಲಿ ಸಮ್ಯಕ್ ದೃಷ್ಟಿಯೂ ಇದೆ, ಮಿಥ್ಯಾತ್ವ ದೃಷ್ಟಿಯೂ ಇದೆ. ನಮ್ಮಲ್ಲಿ ಈ ಗುಣಗಳನ್ನು ಪರೀಕ್ಷೆ ಮಾಡುವಂಥ ಶಕ್ತಿ ಬೆಳೆದಷ್ಟು ಸಮ್ಯಕ್ ದೃಷ್ಟಿ ಬೆಳೀತದೆ, ಮಿಥ್ಯಾತ್ವ ದೃಷ್ಟಿಗಳು ಕಡಿಮೆ ಆಗುತ್ತಾ ಹೋಗುತ್ತೆ. ಹಾಗಾಗಿ ನಾವು ಸಮ್ಯಕ್ ದೃಷ್ಟಿಯನ್ನು ಬೆಳೆಸ್ಕೊಳ್ಳೋದು ಅಂತಂದರೆ ಸಂತೋಷವಾಗಿ ನಮ್ಮ ಸುತ್ತಮುತ್ತಲಿನ ಒಳ್ಳೆಯ ವಿಷಯಗಳನ್ನು ನಾವು ಸಂಗ್ರಹ ಮಾಡೋದು ಮತ್ತು ಸತ್ಯವನ್ನು ಅರಿತುಕೊಳ್ಳೋದು. ಸತ್ಯದ ತಿಳುವಳಿಕೆಯಿಂದ ನಮ್ಮ ಬದುಕಿನಲ್ಲಿ ನಾವು ಯಾವತ್ತೂ ಕೂಡ ಮಿಥ್ಯಾತ್ವ ದೃಷ್ಟಿ ಅಂದರೆ ನಮ್ಮ ಜ್ಞಾನ ಸಂಗ್ರಹದಲ್ಲಿ ಶುದ್ಧ ಜ್ಞಾನ ನಮ್ಮ ಬಳಿ ಬರಲಿ. ಮಿಥ್ಯಾತ್ವ ದೃಷ್ಟಿ ಅಂತಂದರೆ ನಮ್ಮ ಜ್ಞಾನಕ್ಕೆ ನಿಲುಕದ, ನಮ್ಮ ವ್ಯಕ್ತಿತ್ವವನ್ನು ಕೆಡಿಸುವಂಥ ದೃಷ್ಟಿಗಳಿದ್ದರೆ, ವಿಚಾರಗಳಿದ್ದರೆ ಅದನ್ನು ದೂರ ಮಾಡುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಸಮ್ಯಕ್ ಜ್ಞಾನ ಬಹಳ ಮುಖ್ಯ, ಸಮ್ಯಕ್ ದೃಷ್ಟಿ ಬಹಳ ಮುಖ್ಯ. ಮಿಥ್ಯಾತ್ವ ದೃಷ್ಟಿಯನ್ನು ದೂರ ಮಾಡೋದು ಕೂಡ ನಮಗೆ ಬಹಳ ಮುಖ್ಯ. ಎಲ್ಲ ವೀಕ್ಷಕರು ಕೂಡ ಸಮ್ಯಕ್ ಜ್ಞಾನವನ್ನು ಬೆಳೆಸ್ಕೊಳ್ಳಿ, ಸಮ್ಯಕ್ ದೃಷ್ಟಿಯನ್ನು ಬೆಳೆಸ್ಕೊಳ್ಳಿ ಅಂಥೇಳಿ ಹಾರೈಸ್ತೇನೆ.